13 ವರ್ಷಗಳ ಹಿಂದೆ ಜೈಲು ಮುಖವನ್ನು ನೋಡಿದಂತಹ ದರ್ಶನ್ 13 ವರ್ಷಗಳ ನಂತರ ಈಗ ಮತ್ತೆ ಜೈಲು ಸೇರ್ತಾರಾ ಈ ಪ್ರಶ್ನೆ. ವರ್ಷಗಳ ಬಳಿಕ ಮತ್ತೆ ಜೈಲು ಸೇರ್ತಾರಾ ದರ್ಶನ್ ಇವತ್ತು ಡಿಸೈಡ್ ಆಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾರಾ? ಇವತ್ತು ಮಧ್ಯಾಹ್ನದ ಬಳಿಕ ದರ್ಶನ್ ಸೇರಿದಂತೆ 17 ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. 5 ಗಂಟೆಯ ಒಳಗೆ ಯಾವಾಗ ಬೇಕಾದರೂ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಕೋರ್ಟ್ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ಆಗ ಜೈಲೂಟ ಫಿಕ್ಸ್ ಇವರೆಲ್ಲರಿಗೂ ಕೂಡ. ಯಾಕೆಂದರೆ ಇರ್ತಕ್ಕಂಥದ್ದು ಸದ್ಯಕ್ಕೆ ಎರಡೇ ಆಪ್ಷನ್. ಒಂದು, ಪೊಲೀಸ್ ಕಸ್ಟಡಿಗೆ ಮತ್ತೆ ಕೊಡಬೇಕು, ಇಲ್ಲ ಅಂತಂದರೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬೇಕು. ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ರೆ ಪರಪ್ಪನ ಅಗ್ರಹಾರ ಸೇರ್ತಾರೆ, ಅಲ್ಲಿ ಇವರಿಗೆ ಜೈಲೂಟ ಫಿಕ್ಸ್. ಇವತ್ತಲ್ಲ ಅಂತಂದರೆ ನಾಡಿದ್ದಾದರೂ ಆಗಲೇಬೇಕಲ್ಲ. ಈಗಾಗಲೇ 11 ದಿನ ಆಗಿದೆ ಇವರು ಪೊಲೀಸ್ ಕಸ್ಟಡಿ. ಹಬ್ಬ ಅಂದರೆ ಇನ್ನೊಂದು 3 ದಿನ ಕೊಡ್ಬೋದು. 14 ದಿನ ಮುಗಿತಲ್ಲಿಗೆ. ಓಕೆ, ಜೈಲಿಗ ಅಥವಾ ಪೊಲೀಸ್ ಕಸ್ಟಡಿಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಕಸ್ಟಡಿಗೆ ಕೇಳೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಕೆಲವು ಆರೋಪಿಗಳನ್ನು ಕಸ್ಟಡಿಗೆ ಕೇಳುವ ಸಾಧ್ಯತೆ. 17 ಜನ ಬೇಡ, ನಮಗೆ ಸ್ವಲ್ಪ ಜನ ಮಾತ್ರ ಸಾಕು ಅಂತ ಇವರು ಉಲ್ಲೇಖಿಸಿ ಯಾರ್ಯಾರು ಅಂತ ಅಂದ್ಬಿಟ್ಟು ಬೇಕಾದ್ರೆ ಕಸ್ಟಡಿಗೆ ಪಡ್ಕೋಬಹುದು. 4 ದಿನ ಕಸ್ಟಡಿಗೆ ಪಡೆಯೋದಕ್ಕೆ ತನಿಖಾಧಿಕಾರಿಗಳು ಚಿಂತನೆ. 11 ದಿನದ ಲೆಕ್ಕ ಆದರೆ 3 ದಿನ ಕೊಡ್ಬೋದು, 10 ದಿನದ ಲೆಕ್ಕ ಆದರೆ 4 ದಿನ ಕೊಡ್ಬೋದು. ಒಂದು ಕೇಸ್ನಲ್ಲಿ 14 ದಿನ ಇರುತ್ತೆ. ತನಿಖೆ ಬಾಕಿ ಬಗ್ಗೆ ಕೋರ್ಟ್ ಗಮನಕ್ಕೆ ತರೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಪೊಲೀಸರು. ಇವತ್ತೇನು ಮಾಡ್ತಾರೆ ನೋಡ್ಬೋದು. ಅದು ಗೊತ್ತಿಲ್ಲ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವಿ ಕ್ಯಾನ್ ಟೆಲ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ. ಇಲ್ಲ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನು ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ನಂತರ ಅಟ್ಲೀಸ್ಟ್ 1 ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್, ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದರೆ ಯಾರನ್ನ ಆಯ್ಕೆ ಮಾಡ್ಬೋದು, ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಇಲ್ಲ ಬೇಲ್ ಸಂಬಂಧಪಟ್ಟಿಗೆ ನಾವು ಹೇಳಿದ್ದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ. ಅದು ಕರೆಕ್ಟ್. ವಕೀಲರು ಅನಿಲ್ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಟ್ರೆ ನಾಳೆನೇ ಬೇಲ್ ಕೊಡಿ ಅಂತ ಕೂತ್ಕೊಳ್ಳೋಕೆ ಆಗಲ್ಲ. ಇಟ್ ಟೇಕ್ಸ್ ಟೈಮ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗ, ಪೊಲೀಸರ ಲೆಕ್ಕಾಚಾರ ಏನು? ತನಿಖಾಧಿಕಾರಿಗಳೇನು ಯೋಚನೆ ಮಾಡ್ತಿದ್ದಾರೆ? ಮತ್ತೆ ಕಸ್ಟಡಿಗೆ ಪಡ್ಕೊಳ್ಳೋಣ ಅಂತನಾ, ಅಥವಾ ಎಲ್ಲ ತನಿಖೆ ವಿಚಾರಣೆ ಎಲ್ಲ ಮುಗಿದಿದೆ ಬೇಕಾದ್ರೆ ಜೇಸಿಗೆ ಕೊಟ್ಕೊಳ್ಳಿ ಅಂತನಾ? ಏನಾಗಬಹುದು ಇವತ್ತು? ಖಂಡಿತವಾಗಿಯೂ ಅರವಿಂದ್, ಯಾಕೆಂದ್ರೆ ಪೊಲೀಸರಿಗೆ ಇನ್ನೂ ಒಂದು ಆಪ್ಷನ್ ಇರುವಂಥದ್ದು 4 ದಿನಗಳ ಕಾಲ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತವ್ರು 15 ಜನ ಆರೋಪಿಗಳು, 15 ಜನ ಆರೋಪಿಗಳನ್ನ ಮತ್ತೆ ರಿಪೀಟ್ ಆಗಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಲ್ಲ. ಅದರಲ್ಲಿ ಯಾರ್ಯಾರ ಇನ್ವೆಸ್ಟಿಗೇಷನ್ಗಳ ಬಾಕಿ ಇದೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂಥದ್ದು, ಜೊತೆಗೆ ಒಂದಷ್ಟು ಜನರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕಾಗಿರುವಂಥದ್ದು, ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂಥದ್ದು, ಮಾಜಾರ್ ಪ್ರಕ್ರಿಯೆಗಳು ಮಾಡುವಂಥದ್ದು, ಇವೆಲ್ಲ ಕೂಡ ಬಾಕಿ ಇರುವಂಥದ್ದು. ಅದನ್ನ ಕೋರ್ಟ್ನ ಗಮನಕ್ಕೆ ತಂದು ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಪೊಲೀಸ್ ಠಾಣೆ ಒಳಗಡೆ ರಿಮೈಂಡ್ ಕಾಪಿಯನ್ನು ಕೂಡ ರೆಡಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅಂದ್ರೆ A1 ಮತ್ತು A2 ಏನಿದ್ದಾರೆ ಅವರಿಬ್ಬರನ್ನು ಕೂಡ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಅನ್ನ ಮಾಡ್ಕೊಳ್ಬೇಕು. ಕನಿಷ್ಠ 4, ಈಗ ಗರಿಷ್ಠ 4 ದಿನಗಳ ಕಾಲಾವಕಾಶ ಇದೆ, ಕನಿಷ್ಠ 2 ದಿನಗಳ ಕಾಲ ಆದ್ರೂ ಪೊಲೀಸ್ ಕಸ್ಟಡಿಗೆ ಸಿಕ್ಕುವಂತ ಸಾಧ್ಯತೆಗಳಿದೆ. ಆ ಸಾಧ್ಯತೆಗಳನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಈ ರೀತಿಯ ತೀರ್ಮಾನ ಮಾಡಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಬಹುತೇಕ ಇವತ್ತು 3:30 ಅಥವಾ 4 ಗಂಟೆ ಆಸುಪಾಸಿನಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. 4:30 ಸಂದರ್ಭದಲ್ಲಿ ಅವರನ್ನು ಹಾಜರುಪಡಿಸಿದಾಗ ಯಾರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ ಮತ್ತು ಯಾರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಅಂತೇಳಿ ಪೊಲೀಸರದು ತೀರ್ಮಾನಗಳು ಗೊತ್ತಾಗುವಂಥದ್ದು. ಅರವಿಂದ್, ಬಟ್ ಇಂಥ ಕೇಸ್ಗಳಲ್ಲಿ ಮುರಳಿ ನ್ಯಾಯಾಧೀಶರು ಏನು ಅಬ್ಜೆಕ್ಷನ್ಸ್ ಮಾಡಲ್ವಾ? ಯಾಕೆಂದ್ರೆ 2 ಬಾರಿ ಕಸ್ಟಡಿ ಕೊಟ್ಟಿದ್ದೀವಿ, ಇನ್ನೂ ನೀವು ವಿಚಾರಣೆ ಮುಗಿಸಿಲ್ಲ, ಮತ್ತೆಷ್ಟು ದಿನ ಕೊಡಬೇಕು, ಈ ಥರದ್ದೇನಾದರೂ ಅಬ್ಜೆಕ್ಷನ್ಸ್ ಮಾಡಬಹುದಾ, ಅಥವಾ ಕೇಸಿನ ಸಿವಿಯಾರಿಟಿಯನ್ನು ನೋಡಿ ಒಪ್ಕೊಳ್ಬಹುದಾ ಅಂತ?
ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ನ್ಯಾಯಾಧೀಶರು ನ್ಯಾಯಾಧೀಶರ ಬಳಿಯಲ್ಲಿ ಆ ರೀತಿಯಲ್ಲಿ ಪೊಲೀಸ್ ಕಸ್ಟಡಿನ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳಿ ಕೇಳೋ ಸಂದರ್ಭದಲ್ಲಿ ಡಿಫೆನ್ಸ್ ನ ಲಾಯರ್ಸ್ ಅಂದ್ರೆ ದರ್ಶನ್ ಪರ ಇರ್ಬೋದು, ಪವಿತ್ರ ಗೌಡ ಪರ ಇರ್ಬೋದು, ಇವರೆಲ್ಲರೂ ಕೂಡ ಒಂದು ಆಕ್ಷೇಪನ ಎತ್ತುತ್ತಾರೆ. ಯಾಕಂದ್ರೆ ಈಗಾಗಲೇ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ಪಡೆದುಕೊಂಡಿದ್ದಾರೆ. ಒಂದು ಕೊಲೆ ಪ್ರಕರಣದಲ್ಲಿ ಇನ್ನೆಷ್ಟು ದಿನ ಪೊಲೀಸ್ ಕಸ್ಟಡಿ ಕೊಡಬೇಕು, ಈ ರೀತಿಯಲ್ಲಿ ಕೊಡಬಾರ್ದು, ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಡಿ ಅಂತ ಹೇಳಿ ಒಂದು ವಾದವನ್ನ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಸಹಜ ಪ್ರಶ್ನೆಯನ್ನ ಎತ್ತುತ್ತಾರೆ. ಈಗಾಗಲೇ ನಿಮ್ಗೆ 5 ದಿನಗಳ ಕಾಲ 2 ಬಾರಿ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ನೀವು ಯಾವ ರೀತಿಯ ತನಿಖೆಯನ್ನ ಮಾಡಿದಿರಿ ಮತ್ತು ತನಿಖೆ ಬಾಕಿ ಉಳಿದಿರೋಂತಾದ್ರು ಏನು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ SPP ಅವರು ಕೋರ್ಟ್ನ ಗಮನಕ್ಕೆ ತರಬೇಕು, ಜೊತೆ ನ್ಯಾಯಾಧೀಶರಿಗೆ ತನಿಖೆಯ ಬಾಕಿ ಇರುವಂತದ್ದು ಮತ್ತು ತನಿಖೆಯ ತೀವ್ರತೆ ಮತ್ತು ತನಿಖೆಯಲ್ಲಿ ಈಗಾಗಲೇ ಪ್ರಗತಿ ಏನಿತ್ತು ಆ ಪ್ರಗತಿಯನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನ ನೀಡಬೇಕಾಗಿರುವಂತದ್ದು. ಆ ಮಾಹಿತಿಯನ್ನ ನೀಡಿದ ಬಳಿಕ ಏನು ನ್ಯಾಯಾಧೀಶರು ಯಾವ ರೀತಿಯಲ್ಲಿ ಅದನ್ನ ಕನ್ಸಿಡರ್ ಮಾಡ್ತಾರೆ, ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥದ್ದು ಅಥವಾ ಪೊಲೀಸ್ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡುವಂಥದ್ದು, ಈ ರೀತಿಯ ಆಪ್ಷನ್ಗಳೇನಿರುತ್ತೆ ಅದನ್ನ ಅವರ ವಿವೇಚನಾಧಿಕಾರಕ್ಕೆ ಬಿಟ್ಟಿರ್ತಾರೆ. ಆ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲದಿಂದ ಕಾದು ನೋಡಬೇಕಾಗಿರುವಂತದ್ದು. ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇವತ್ತು ಸಾಯಂಕಾಲ 4:30 ಸಂದರ್ಭಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಕೂಡ ಸ್ವಲ್ಪ ವಾದ ಪ್ರತಿವಾದಗಳು ನಡೆಯುತ್ತೆ. ಡಿಫೆನ್ಸ್ ಲಾಯರ್ ಬೇಡ ಸಾಕು ಅಂತ ಹೇಳ್ತಾರೆ, ಅವರು SPP ಇಲ್ಲ ಕೊಡಬೇಕು ಅಂತ ವಾದ ಮಾಡಿದ್ರೆ ಆಗ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತಹ ವಿಚಾರ ಕೊಡಬೇಕಾ ಬೇಡವಾ, ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಸಾಕಾ ಅಥವಾ ಇನ್ನೂ ಕಸ್ಟಡಿ ಎಕ್ಸ್ಟೆಂಡ್ ಮಾಡಬೇಕಾ, ನಿಜಕ್ಕೂ ಇನ್ನೂ ಏನಾದರೂ ಬಾಕಿ ಇದೆಯಾ ವಿಚಾರಣೆ ತನಿಖೆ, ಎಲ್ಲವನ್ನ ನೋಡ್ತಾರೆ. ಸುಮ್ಮನೆ ಕಣ್ಮುಚ್ಕೊಂಡೇನು ಆದೇಶವನ್ನು ಕೊಡೋದಿಲ್ಲ.